ಎಲ್ಲ ಹೈವೇ ಟ್ರಕ್ ಆಗಿರೋದ್ರಿಂದ ಅವರು ಸ್ಪೀಡಲ್ಲಿ ಇರ್ತಾರೆ ಅಂದರೆ ಸ್ವಲ್ಪ ನಮ್ಗೇನೋ ಸೇಫ್ ಅನ್ನಿಸ್ಲಿಲ್ಲ. ಮೊನ್ನೆ ಒಂದು ಒಳ್ಳೆ ಸನ್ ರೈಸ್ ನೋಡಿಕೊಂಡು ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿ. ತುಂಬ ಯೂಸ್ಫುಲ್, ಹಂಗಾಗಿ ಇದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬಾತ್ರೂಮ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಏನೋ ಯುದ್ಧ ಗೆದ್ದು ಬಂದಷ್ಟು ಫೀಲು. ಸೂಪರ್ ಮಗ, ನೀನು ಒಳ್ಳೆ ಡ್ರೈವರ್. ನೀವು ನಂಬಿ ಯಾರು ಹುಡುಗಿರ್ ಬೇಕಾದ್ರೆ ಜೊತೆಲಿ ಹೋಗ್ಬೋದು, ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಸಿಂಪಲ್ ಅಂದ್ರೆ ಹಿಂಗೆತ್ತಿ ಇನ್ನೇನು ಕೇಳ್ತಾರ, ನಾವು ದುಡ್ಡು ಕೊಡಿ ಅದ್ ಮಾಡಿ ಇದ್ ಮಾಡಿ ಅಂತ ಕೇಳ್ತಲ್ಲ. ಇದೆಲ್ಲ ನಾವು ಮಾಡ್ತಾ ಇದೀವಿ. ನೋಡೋರು ನಿಮ್ ಫೀಡ್ಬ್ಯಾಕ್ ಇಂಪಾರ್ಟೆಂಟ್. ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಇನ್ನು ಬೆಟರ್ ಮಾಡ್ಕೊಬಹುದು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಫುಲ್ ಕಾರೇ ದೇವ್ರೇ ಕಾಪಾಡಪ್ಪ. ಸಿಗರೇಟ್ ಬೇಕಾ? ಸ್ಮೋಕ್ ಎಲ್ಲ ಮಾಡ್ಬಾರ್ದು ಕಣಲು. ಜ್ಯೂಸ್ ಕುಡಿತೀಯಾ? ಧೀರಜ್ ಹೆಂಗೋ ಎಮರ್ಜೆನ್ಸಿ ಬ್ರೇಕ್ ಕೊಡದೆ ನಮ್ಮೆಲ್ಲ ಸೇವ್ ಮಾಡ್ಬಿಟ್ಟ. ಬ್ರೋ ನಿಮಗೆ ಬೀಜ ಬಂದಿತ್ತಲ್ಲ ಬಾಯಿಗೆ, ಅದಕ್ಕೆ ನಾನು ವಿಡಿಯೋ ತೆಗೆಯಕ್ಕೆ ಹೋಗಲಿಲ್ಲ. ನಾನು ಹಿಂಗಿದ್ದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಸೀದಾ ಏನೋ ಬೆಂಗಳೂರಿಂದ ಹೊರಟ್ವಿ, ವಿಧಾನಸೌಧ ಮುಂದೆಯಿಂದ ಇಲ್ಲಿಗೆ ನಾವು ಆಲ್ಮೋಸ್ಟ್ ಕರೆಕ್ಟಾಗಿ 900 ಕಿಲೋಮೀಟರ್ಸ್ ಬಂದಿದ್ದೀವಿ. ನಮ್ಮ ಟಾರ್ಗೆಟ್ ಇದ್ದಿದ್ದು 1000 ಕಿಲೋಮೀಟರ್ ಒಂದು ದಿವಸಕ್ಕೆ ಓಡಿಸ್ಬೇಕು ಅಂತ. 11 ಗಂಟೆವರೆಗೂ ಓಡಿಸಿದ್ವಿ. ಇನ್ನು 1 ಗಂಟೆ ಒಳಗಡೆ ನಾವು 100 ಕಿಲೋಮೀಟರ್ ಕವರ್ ಮಾಡಿಬಿಡ್ತಾ ಇದ್ವಿ. ಬಟ್ ಏನಂದ್ರೆ ಎಲ್ಲ ಹೈವೇ ಟ್ರಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅವರು ಸ್ಪೀಡಲ್ಲಿ ಇರ್ತಾರೆ. ಅಂದರೆ ಸ್ವಲ್ಪ ನಮಗೇನೋ ಸೇಫ್ ಅನ್ನಿಸ್ಲಿಲ್ಲ ಅವರು ಓಡಿಸಲ್ಲ. ಯಾಕಂದ್ರೆ ಎಲ್ಲ ನಿದ್ದೆಗಟ್ಟಿ ಫುಲ್ ನೈಟಲ್ಲೇ ಜಾಸ್ತಿ ಹೊಡಿತಾರಲ್ವ. ಹಾಗಾಗಿ ಅಲ್ಲಿಗೆ ನಾವು 3 ಜನ ಡಿಸೈಡ್ ಮಾಡಿ ಬೇಡ ಇಲ್ಲಿ ಹಾಲ್ಟ್ ಮಾಡೋಣ ಅಂತೇಳಿ ಇಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ನಾವೆಲ್ಲರೂ ಹಾಲ್ಟ್ ಆದ್ವಿ. ಸೊ ಫೈನಲ್ ಆಗಿ ನಮ್ಮ ಒಂದು ಡೇ 1 ಜರ್ನಿ ನಿನ್ನೆ ಎಂಡ್ ಮಾಡಿ ರೆಸ್ಟ್ ಮಾಡಿ ನಿದ್ದೆ ಮಾಡಿದ್ವಿ. ಟೆಂಟ್ ತುಂಬ ಕಂಫರ್ಟಬಲ್ ಆಗಿದೆ, ಒಳ್ಳೆ ನಿದ್ದೆ ಕೂಡ ಮಾಡಿದ್ವಿ. ನೋಡೋಣ, ನಾನು ಫ್ಯೂಚರಲ್ಲಿ ನನ್ನ ಗಾಡಿಗೂ ಇದೇ ಥರ ಯಾವ್ದಾದ್ರು ಒಂದು ಒಳ್ಳೆ ಟೆಂಟ್ ಹಾಕ್ಸೋಣ ಅಂತ ಇದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದರೆ ಆದಷ್ಟು ಬೇಗ ಮಾಡ್ಬೋದು. ಇವತ್ತಿಂದ ಎಪಿಸೋಡ್ 2 ಸ್ಟಾರ್ಟ್ ಆಗುತ್ತೆ, ಡೇ 2 ಸ್ಟಾರ್ಟ್ ಆಗುತ್ತೆ. ನಮ್ಮ ಬೆಂಗಳೂರು ಟು ಲದಾಖ್ ಏನು ರೋಡ್ ಟ್ರಿಪ್ ಇದೆ ಸೀರೀಸ್. ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಲ್ಲಿ ನಾವು ಹೋಟ್ಲಲ್ಲಿ ತಿನ್ಕೋತೀವಿ, ಎಲ್ಲಿ ನಮಗೆ ಒಳ್ಳೆ ಟೈಮ್ ಇದೆ, ಜಾಗ ಚೆನ್ನಾಗಿದೆ, ಅಲ್ಲೆಲ್ಲ ನಾವೇ ಅಡುಗೆ ಮಾಡ್ಕೋತೀವಿ. ಇದು ನಮ್ಮ ಮೇನ್ ಕಾನ್ಸೆಪ್ಟ್ ಆಗಿರೋದು. ಇನ್ನು ಯಾಕಂದರೆ ಲದಾಖಲ್ಲಿ ಹೋಯ್ತು ಅಂದರೆ ನಮಗಲ್ಲಿ ನಾವೇ ಮಾಡ್ಕೊಳ್ಳೇಬೇಕು. ಒಂದ್ಸರಿ ಚಂಡೀಗಢ ದಾಟಿ ಹೋಗ್ಬಿಟ್ರೆ ಕಾರ್ಗಿಲೆಲ್ಲ ಅಲ್ಲಿವರೆಗೂ ಬಂತು ಅಂದರೆ ನಮ್ಮದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅವೆಲ್ಲ ಅರೇಂಜ್ ಆಗುತ್ತೆ. ಡಿನ್ನರ್ಗೆ ಬ್ರೇಕ್ಫಾಸ್ಟ್ಗೆ, ಮೇನ್ಲಿ ಲಂಚ್ ಮತ್ತು ಡಿನ್ನರ್ಗೆ ನಾವು ನಮ್ಮ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಹಾಗಾಗಿ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀವಿ. ಇಲ್ಲಿವರೆಗೆಲ್ಲ ಜರ್ನಿ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಜರ್ನಿನ ಈ ಎಪಿಸೋಡಲ್ಲಿ ನೀವು ನೋಡ್ತೀರಾ. ಕಲ್ಯಾಣ್ ರೆಡ್ಡಿ CKRದು ಚಾನಲ್ನ ನೀವು ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಅವ್ರು ಮೇನ್ ಆಗಿ ಮಾಡ್ತಾರೆ, ನಾನು ಮೇನ್ ಆಗಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಚಾನಲಲ್ಲಿ ನಿಮಗೆ ಈ ಟೆಂಟ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನಮ್ಮ ಧೀರಜ್ ಚೌಧರಿ ಅವನದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವನ್ನ ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ನಿಮ್ಮ ಎಲ್ಲ ಮೆಚ್ಚಿನ ಕ್ಯಾಂಪಿಂಗ್ ಕನ್ನಡಿಗ ನಮ್ಮ ಚಾನಲ್ ಕೂಡ ಚೆಕ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಈ ರೀತಿ ಇದ್ರದ್ದು ಇನ್ಫಾರ್ಮೇಷನ್ ಬೇಕಾಗಿದ್ರು ನಮಗೆ ಮೆಸೇಜ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಂದು ಇನ್ನೊಂದು ಬಿಸ್ನೆಸ್ ನಂಬರ್ ಹಾಕಿದ್ದೀನಿ, ಅದರಲ್ಲಿ ನೀವು ವಾಟ್ಸಪ್ ಮಾಡ್ಬೋದು. ನೀವೇನಾದ್ರು ಲದಾಖ್ ರೈಡ್ ಪ್ಲ್ಯಾನ್ ಮಾಡ್ತಾ ಇರೋ ಬಗ್ಗೆ ಇನ್ಫಾರ್ಮೇಷನ್ ಏನಾದ್ರು ಬೇಕಾದರೆ ನಾವು ಅದರಲ್ಲಿ ಚಾಟ್ ಮಾಡೋಣ ಅಷ್ಟೇ. ಮೊನ್ನೆ ಒಂದು ಒಳ್ಳೆ ಸನ್ ರೈಸ್ ನೋಡಿಕೊಂಡು ಇವತ್ತಿನ ಜರ್ನಿನ ಶುರು ಮಾಡೋಣ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಏನಪ್ಪ ಇವನು ಟಾಯ್ಲೆಟ್ ತೋರಿಸಿದ್ರೆ ಅನ್ಕೋಬೇಡಿ, ಬಟ್ ಪಬ್ಲಿಕ್ ಟಾಯ್ಲೆಟ್ ಬಂದಾಗ ನೀಟಾಗಿರಲ್ಲ. ಅವಾಗ ನಾವು ಟ್ರಾವೆಲಿಂಗ್ ಟೈಮಲ್ಲಿ ಒಂದು ಟಿಶ್ಯೂ ಕ್ಯಾರಿ ಮಾಡಿಬಿಟ್ಟು ಒಂದ್ಸತಿ ನೀಟಾಗಿ ವೈಪ್ ಮಾಡಿಕೊಂಡು ಈ ಥರ ರೌಂಡಾಗಿ ಟಿಶ್ಯೂ ಹಾಕ್ಕೊಂಡು ಒಳಗಡೆಗೆ ಒಂದು ಸ್ವಲ್ಪ ಟಿಶ್ಯೂ ಹಾಕ್ಕೋಬೇಕು. ಓಕೆ, ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಒಳಗಡೆದು ಎಲ್ಲ ಹಿಂಗೆ ಟಿಶ್ಯೂ ಹಾಕೊಂಡು ಕೂತ್ಕೊಂಡು ಯೂಸ್ ಮಾಡಿಕೊಂಡು ಆಮೇಲೆ ನೀರಲ್ಲಿ ಯೂಸ್ ಮಾಡಿ ವಾಶ್ ಮಾಡಿ ಮತ್ತೆ ಅದನ್ನು ವೈಪ್ ಮಾಡ್ಕೋಬೇಕು. ತುಂಬ ಇಂಪಾರ್ಟೆಂಟು. ನಾನು ಇವಾಗ ಸ್ಯಾನಿಟೈಸರ್ ಸ್ಪ್ರೇ ಮಾಡಿ ಮತ್ತೆ ಸುತ್ತ ಟಿಶ್ಯೂ ಹಾಕ್ಕೊಂಡು ವಾಶ್ರೂಮ್ ಯೂಸ್ ಮಾಡ್ತೀನಿ. ಇದೊಂದು ತುಂಬ ಯೂಸ್ಫುಲ್, ಹಂಗಾಗಿ ಇದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಆಸೆ ಪಟ್ಕೋಬೇಡಿ. ಟ್ರಾವೆಲಿಂಗಲ್ಲಿ ಇದು ಮಸ್ಟ್ ಈ ಥರ ಟಿಶ್ಯೂ ಹಾಕ್ಕೊಂಡು ಯೂಸ್ ಮಾಡಿ ಆಮೇಲೆ ಮತ್ತೆ ಸ್ಯಾನಿಟೈಸರ್ ಯೂಸ್ ಮಾಡೋದು ಕಂಪಲ್ಸರಿ. ಬಾತ್ರೂಮ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಏನೋ ಯುದ್ಧ ಗೆದ್ದು ಬಂದಷ್ಟು ಫೀಲು. ಏನು ಮಾಡೋಕ್ಕಲ್ಲ, ಹೊರಗಡೆ ಬಂದಾಗ ಮನೆ ಥರ ಎಲ್ಲ ಹೈಜೀನು ನೀಟ್ ಸಿಗಲ್ಲ. ನಮ್ಗೆ ಅದಕ್ಕೆ ಏನು ಬೇಕು ಅದು ಮಾಡಬೇಕು. ನಾನು ಒಂಚೂರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇರೋದಷ್ಟೇ. ಧೀರಜ್ ಎಲ್ಲಿ ಏನು ಹಾಕ್ಬೇಕು ಗೊತ್ತಾಗಲ್ಲ ನನಗೆ. ಇಲ್ಲಿ ಎಲ್ಲ ಹಾಕ್ಬೇಕಾಗಿರೋದು ಎಲ್ಲ ಹಾಕೋಣ. ಎಲ್ಲ ಉಜ್ಬಿಟ್ಟಿರ್ತದ, ಇಲ್ಲ ಮೇಲೆ ಫೈಬರ್ ಆಗಿರೋದು ಓಕೆ, ಇಲ್ಲ ಅಂದಿದ್ರೆ ಸ್ಕ್ರಾಚ್ ಬಂದ್ಬಿಟ್ಟಿರೋದು ನೈಟ್ ಎಲ್ಲ. ಸೂಪರ್ ಮಗ, ನೀನು ಒಳ್ಳೆ ಡ್ರೈವರ್. ನೀವು ನಂಬಿ ಯಾರು ಹುಡುಗಿರ್ ಬೇಕಾದ್ರೆ ಜೊತೆಲಿ ಹೋಗ್ಬೋದು, ಸೇಫಾಗಿ ಕರ್ಕೊಂಡು ಹೋಗ್ತಾರೆ.
ಮನ್ಸಲ್ಲಿ ಅದೇ ಇರೋದು. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಎಲ್ಲ ಓಕೆ, ಬಟ್ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಿಲ್ಲ ಅವ್ನಿಗೆ, ಅದೇ ಪ್ರಾಬ್ಲಮ್. ಈ ತರ ಹೋಲ್ ಇರುತ್ತೆ ನೋಡಿ, ಹಿಂಗೆ ಈ ಹೋಲಲ್ಲಿ ಹಾಕ್ಬೇಕು ಅದನ್ನ. ಆಕ್ಚುಲ್ ಆಗಿ ಅಣ್ಣ ತಗೊಂಡೋಗ್ಬಿಟ್ಟು ಯಾವ್ದೋ ದೊಡ್ಡ ಹೋಲ್ಗೆ ಇಟ್ಬಿಟ್ಟು ಬಂದವನು. ಓಕೆ, ನೋ ಡಬಲ್ ಮೀನಿಂಗ್, ಸೀರಿಯಸ್ ಟಾಪಿಕ್ ಅಷ್ಟೇ. ಟೆಂಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರೆ ನಮ್ಮ ಮೊದಲನೇ ಕೆಲಸ ಎಲ್ಲ ಮುಗ್ದಂಗೆ. ಟೈಮ್ ಟು ಕ್ಲೋಸ್ ದ ಟೆಂಟ್. ನೋಡಿ ಎಷ್ಟು ಸಿಂಪಲ್ ಅಂದ್ರೆ, ಹಿಂಗೆ ಎತ್ತಿ ಹಂಗೆ ಅಮುಕ್ಬಿಟ್ರೆ ಆಗೋಯ್ತು ಅಷ್ಟೇ, ಫಿನಿಶ್. ಹಿಂಗೆ ಕ್ಲೋಸ್ ಮಾಡಿ, ಮೆಟ್ಲೆಲ್ಲ ಕ್ಲೋಸ್ ಮಾಡಿ, ಟಾರ್ಪಲ್ಗಳೆಲ್ಲ ಅಲ್ಲಿ ಇಟ್ಬಿಡ್ತೀವಿ. ಇಟ್ಬಿಟ್ರೆ ಮುಗ್ದಾಯ್ತು, ಟೆಂಟ್ ಕ್ಲೋಸ್. ಹೆಂಗೆ ಓಪನ್ ಮಾಡೋದು, ಕ್ಲೋಸ್ ಮಾಡೋದೆಲ್ಲ ನಮ್ಮ ಕಲ್ಯಾಣ್ ರೆಡ್ಡಿ ಅವ್ರ ಚಾನಲಲ್ಲಿ ನೋಡ್ಕೋಬೋದು. ಕಂಪ್ಲೀಟಾಗಿ ತೋರಿಸೋರು ಹೆಂಗೆ ತೆಗಿಯೋದು, ಹೆಂಗೆ ಹಾಕೋದು. ಟೆಂಟು ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಬ್ರಷ್ ಮಾಡಿ, ಸ್ನಾನ ಮಾಡಿ, ಫ್ರೆಶ್ ಅಪ್ ಆಗಬೇಕು. ಕಲ್ಯಾಣ್ ಆಲ್ರೆಡಿ ಹೋಗ್ತಾ ಇದ್ದಾರೆ ಸ್ನಾನ ಮಾಡೋಕ್ಕೆ. ಅಲ್ಲಿ ಉಜ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಉಜ್ಬೇಕು ಕಣ, ನಾವು ಉಜ್ತೀವಿ. ಹುಲಿ ಸಿಂಹ ಕ್ಯಾಟಗರಿ ಅಲ್ವಾ, ಅಲ್ಲು ಜಲ ಅಲ್ಲ, ಅಲ್ಲಿ ಸೌದೋಗ್ಬಿಡುತ್ತೆ. ಇದು ಬಹಳ ಉಪಯೋಗ ಫ್ರೆಂಡ್ಸ್, ಬಾಡಿ ವಾಶ್ ಅಂತ ಹೇಳ್ಬಿಟ್ಟು ಹಿಂಗ್ ಹಚ್ಕೊಳ್ಳಿ, ಹಿಂಗ್ ತಿಕ್ಕೊಳ್ಳಿ. ಇನ್ನೇನಿದ್ರು ಅಡುಗೆ ಸ್ಟಾರ್ಟ್ ಮಾಡ್ಬೇಕು. ತಿಂಡಿ ಅವಲಕ್ಕಿ ಮಾಡೋಣ ಅಂತ ಕಲ್ಯಾಣ್ ರೆಡ್ಡಿ ಅವ್ರ ಸಿಸ್ಟರ್ ಇದು ಅವಲಕ್ಕಿ ಕೊಟ್ಟು ಕಳಿಸಿದ್ದಾರೆ. ಜಸ್ಟ್ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ. ತರಕಾರಿ ಎಲ್ಲ ಆಲ್ರೆಡಿ ಇದೆ. ನೇಚರಲ್ಲಿ ಹೆಂಗೆ ನ್ಯಾಚುರಲ್ ಆಗಿ ಹೆಸರಾಗಿದೆ ಎಲ್ಲ ಹಾಕಿ ಇದು ಬೇಕು ನೋಡ್ಲಿ. ಆಫ್ ಮಾಡ, ನೀರು ವೇಸ್ಟ್ ಮಾಡಲ್ಲ. ಇವತ್ತಿನ ನಮ್ಮ ಸ್ನಾನ ಇಲ್ಲೇ. ಇನ್ನು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಬ್ರೋ, ಈ ಥರ ಅಲ್ವಾ, ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದು ಅಷ್ಟೇ. ನೀರು ಕಡಿಮೆ ಬಿಟ್ಕೋ, ವೇಸ್ಟ್ ಮಾಡಬೇಡ. ನೋಡಿ ರೆಡಿ ಆಗ್ಬಿಟ್ಟವ್ರೆ ಸ್ವಾಮಿಗಳು. ಈ ಕನ್ಯಾಸ್ವಾಮಿ ರೆಡಿ, ಹೊಟ್ಟೆ ಗಲಗಲ ಗಲಗಲ ಅಲ್ಲಾಡಿಸ್ತೀವಿ. ಆಯ್ತು, ಸ್ನಾನ ಎಲ್ಲ ಮಾಡ್ಕೊಂಡು ಟ್ರಕ್ ಡ್ರೈವರ್ಗಳ ಜೀವನ ಹೆಂಗಿರುತ್ತೆ ಆ ಥರ ಇದೆ ನಮ್ಮ ಜೀವನ. ಈಗ ಹೋಗಿ ಬಟ್ಟೆ ಹಾಕೊಂಡು ರೆಡಿ ಆಗುವ. ರೂಮ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ರೂಮ್ ಮಾಡ್ಬೋದು. ಬಟ್ ಇದೊಂಥರ ಒಂದು ಸರ್ವೈವಲ್ ಸ್ಕಿಲ್. ಇದನ್ನು ಕಲಿಯೋಣ, ಇದನ್ನು ಮಾಡೋಣ ಅನ್ನೋಕ್ಕೋಸ್ಕರ ಮಾಡ್ತಿರೋದು. ಅಲ್ಲಾಂದರೆ ಏನಿಲ್ಲ, 1,500 ರೂಪಾಯಿಗೆ 2,000 ರೂಪಾಯಿಗೆಲ್ಲ ರೂಮ್ ಸಿಕ್ಬಿಡುತ್ತೆ. ಬಟ್ ಈ ಸರ್ವೈವಲ್ ಸ್ಕಿಲ್ ಕಲಿಯೋಕ್ಕಾಗಲ್ಲ ಅಷ್ಟೇ, ಒಂದು ಎಕ್ಸ್ಪೀರಿಯನ್ಸ್. ಎಲ್ಲ ಸ್ನಾನ ಮಾಡಾಯಿತು. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋ ಸಮಯ. ನಡೀರಿ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತು ಅವಲಕ್ಕಿ ರೆಡಿನಾ ಬ್ರೋ? ಓಕೆ, ಅವಲಕ್ಕಿ ರೆಡಿ ಮಾಡುವ. ಸೊ ಈಗ ಪೋಹ ಮಾಡುತ್ತಾ ಇದ್ದೀವಿ ನಾವು. ನೋಡಿ ಬಾಟ್ಲಿ ಗಿಟ್ಲೆಲ್ಲ ಯಾವುದು ಬಿಸಾಕ್ತಲ್ಲ, ಇದಕ್ಕೆ ಆ್ಯಕ್ಚುಲಿ ನೀರು ತುಂಬಿಕೊಂಡು ಇಟ್ಕೋತಾ ಇದೀವಿ, ನೆಕ್ಸ್ಟ್ ನಮಗೆ ಯುಟಿಲೈಸ್ ಆಗುತ್ತೆ ಅಂತ. ಸೊ ನೋಡ್ಬೋದು ಅವಲಕ್ಕಿ ಮಾಡ್ತಾ ಇದೀವಿ. ಇದನ್ನ ಪೋಹ ಅಂತ ಕೂಡ ಕರೀತಾರೆ ತೆಲುಗಲ್ಲಿ. ಸೊ ನಮ್ಮ ಕಲ್ಯಾಣ್ ರೆಡ್ಡಿ ಅವರ ಸಿಸ್ಟರ್ ಇದನ್ನ ಓನ್ ರೆಸಿಪಿ ಅವರೇ. ಹಿಂದೆ ಇನ್ಸ್ಟೆಂಟ್ ಹೊರಗಡೆ ಬಂದಾಗ ಮಾಡಿದಾಗ ಜಸ್ಟ್ ನೀರಿಗೆ ಹಾಕೊಂಡು ಮಾಡೋ ಥರ ತುಂಬಾ ಚೆನ್ನಾಗಿದೆ. ನಿನ್ನೆ ಎಲ್ಲ ಕಿಚಡಿ ಮಾಡ್ಕೊಂಡಿದ್ವಿ, ಅದು ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿತ್ತು. ಇದು ಕೂಡ ಚೆನ್ನಾಗಿದೆ ನೋಡೋಕ್ಕೆ, ಗಮ್ ಅಂತ ಹಂಗೆ ಸ್ಮೆಲ್. ಒಂದ್ಸತಿ ಬಾಯ್ಲ್ ಆಯಿತು ಅಂದರೆ ಮುಗಿದೋಯ್ತು. 3 ಜನಕ್ಕೆ ಆರಾಮಾಗಿ ಆಗುತ್ತೆ. ಇದರಲ್ಲಿ 2 ಗ್ಲಾಸ್ ಹಾಕೊಂಡಿದ್ವಿ, 1 ಲೀಟರ್ ಬಾಟಲ್ ಇಷ್ಟು ಕಟ್ ಮಾಡ್ಕೊಂಡಿದ್ವಿ, 1 ಗ್ಲಾಸ್ ಥರ ಲೆಕ್ಕದಲ್ಲಿ. ಹೋಪ್ ನೆನ್ನೆ ವೀಡಿಯೋ ಎಲ್ಲ ನೀವು ನೋಡಿದ್ರೆ ಇಷ್ಟ ಆಗಿದೆ. ಈ ಜರ್ನಿನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ನಾವು ಆದ ಚಂಡೀಗಢ ಹೊಡೆದ್ಬಿಡ್ತೀವಿ. ಇನ್ನೂ 1,500 ಕಿಲೋಮೀಟರ್ ಇದೆ, ನೋಡೋಣ. ಇಲ್ಲ ಅಂದರೆ 1,000 ಕಿಲೋಮೀಟರ್ ಹೋಗಿ ಮತ್ತೆ ಸ್ಟಾಪ್. ನಮ್ಮ ಡ್ರೈವರ್ ಮೇಲೆ ಡಿಪೆಂಡ್. ನೋಡಿ ಡ್ರೈವರ್ ತೋರಿಸಿ, ನಮ್ಮ ಡ್ರೈವರ್ ಬೇಬಿ ಡ್ರೈವರ್ ನೋಡಿ, ಹಿಂಗೆ ಏನೇನೋ ಮಾಡ್ತಾ ಇರ್ತಾನೆ. ಅವ್ನಿಗೆ ಫ್ರೀ ಕೊಡಂಗಿಲ್ಲ, ಫ್ರೀ ಕೊಟ್ಟರೆ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಈ ಹೆಟ್ಟೋದು ಇಕ್ಕೋದು ಎಲ್ಲ ನೀಟಾಗಿ ಆಗಿದೆ ನೋಡಿ. ಹಿಂಗೆ ಅರಳಬೇಕಿದು, ಅರಳಿದ ಮೇಲೆ ತಿರ್ಗಿಸಿ ಇದು ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಸೂಪರ್. ಏನೇನೋ ಮಾಡ್ತಾ ಇದೀವಿ ಜೀವನದಲ್ಲಿ, ನಿಮ್ಮ ಸಪೋರ್ಟ್ ಮಾಡಿ ಅಷ್ಟೇ. ನಮಗೆ ಇನ್ನೇನು ಕೇಳ್ತಲ್ಲ, ನಾವು ದುಡ್ಡು ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಲ್ಲ. ಇದೆಲ್ಲ ನಾವು ಮಾಡ್ತಾ ಇದೀವಿ. ನೋಡೋರು ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟ್. ಏನು ಸರಿ ಇದೆ, ಏನು ಸರಿ ಇಲ್ಲ ಅಂತ ಹೇಳ್ಕೊಂಡು ಇನ್ನೂ ಬೆಟರ್ ಮಾಡ್ಕೊಬೋದು. ಒಂದು ಕ್ಯಾಂಪಿಂಗ್ ಕಮ್ಯುನಿಟಿ ಇಂಪ್ರೂವ್ ಮಾಡೋಣ ಅಂತ ಇದೆ. ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಇದೆ ಕ್ಯಾಂಪಿಂಗ್ ಕಮ್ಯುನಿಟಿ. ಅದನ್ನೊಂದು ಚೂರು ಏನಂದ್ರೆ ಟ್ರೆಂಡಿಂಗಲ್ಲಿ ತೊಗೊಂಬರೋಣ. ಇನ್ನೂ ಜಾಸ್ತಿ ಜನ ಕ್ಯಾಂಪಿಂಗ್ ಮಾಡಲಿ, ಕ್ಯಾಂಪ್ ಸೈಟ್ಗಳು ಬರಲಿ ಕರ್ನಾಟಕದಲ್ಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದೀವಿ ಅಷ್ಟೇ. ರೆಡಿನಾ? ಹಾಕಿ ಮತ್ತೆ ಪ್ಲೇಟ್ಗೆ. ಬರ್ಲಿ ಅಪ್ಪಿ, ಚಿಕ್ಕ ಹುಡುಗ ಬರೋ, ಚಿಕ್ಕ ಹುಡುಗ. ಬೇಜ್ ಜನ ಇದ್ರು ಇವತ್ತಿಗೆ, ಮಧ್ಯಾಹ್ನವರೆಗೂ ಟೆನ್ಷನ್ ಇಲ್ಲ. ಸೂಪರ್ ಸೂಪರ್, ಹುಷಾರು. ಯಾಕೆ ಚಿನ್ನ, ಯಾಕೆ ಹಂಗೆ ನೀರ್ ಹಾಕಿ ಬಿಟ್ಬಿಡಿ ಅಷ್ಟೇ. ಅದು ಹಾಕ್ಬಿಡ್ತು ಬಿಸಿ ಇದ್ದಂಗೆ ನೀರು. ಹಂಗ ನಿಮ್ಗೆ ತಿಂಗಳಿಗೆ 30,000 ರೂಪಾಯಿ ಪಾಕೆಟ್ ಮನಿನೇ ಕೊಡ್ತಾರಂತೆ. ಮೆಣಸಿನ್ಕಾಯಿ ಇದೆ ಚಿಕ್ಕದು, ಸೂಪರ್ ಸ್ಪೈಸಿಯಾಗಿ ಸಾಗರಾಗಿದೆ. ಇನ್ನು ಮನೆಯೆಲ್ಲ ಮಾಡ್ತಾ ಇನ್ನೂ ಚೆನ್ನಾಗಿ ಮಾಡ್ಬೋದು. ಗಂಡು ಮಕ್ಳು ನಾವು ಗೊತ್ತಲ್ಲ, ಅಡುಗೆ ವಿಷಯದಲ್ಲೆಲ್ಲ ಒಂದು ಸ್ವಲ್ಪ ವೀಕ್ ನಾವು. ಸುಮ್ಮನೆ ಬಿಸಿನೀರ್ಗೆ ಹಾಕ್ದ ಮುಗೀತಾ ತಿಂದ ಓಡ್ತಾ ಇರೋ ಅಷ್ಟೇ. ಎಲ್ಲ ರೆಡಿನಾ? ಓಕೆ, ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪ್ಯಾಕಪ್ ಎಲ್ಲ ಮಾಡ್ಕೊಂಡು ಹೊರಡ್ತಾ ಇದೀವಿ. ಇನ್ನೂ ತಳ್ಬೇಡ ಕಣ ಹಿಂದ್ಗಡೆಗೆ. ಇನ್ನೇನ್ ತಳಲ್ಲ ಡೀಸೆಲ್ ಪಾಪ ಕಣ. ನೋಡ್ರಿ, ಕಲ್ಯಾಣವರು ಗ್ಲಾಸ್ ವೈಪ್ ಮಾಡ್ಕೊಂತಾರೆ, ಎಲ್ಲ ರಾತ್ರಿ ವೈಪ್ ಮಾಡ್ಕೊಂಡಿರೋ ಡೇಗ್ ವೈಪ್ ಆಫ್ ಮಾಡೋ ವೈಪರ್ಲು. ಇವತ್ತು ನಮ್ಮ ಲೊಕೇಶನ್ ಇದೆ. ಆರಾಮಾಗಿ ಏರ್ ಪಿಲ್ಲೋಗಳು ಹಾಕೊಂಡು ನೆಮ್ಮದಿಯಾಗಿ ಮಲ್ಕೊಂಡಿದ್ದೀನಿ. ಊಟ ಟೈಮ್ ಮಾತ್ರ ಎದ್ದಿಗೆ ಅಡುಗೆ ಮಾಡ್ಕೊಟ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಡೋದು. ನಾನು ಲದಾಖ್ ಹೋದ್ಮೇಲೆ ನಮ್ಮ ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೂ. ಹಿಂಗೆ ಚೇತನ್ ನಮಗೆ ಡೀಸೆಲ್ ಸ್ಪಾನ್ಸರ್ ಮಾಡೋನೆ, ಹಾಗಾಗಿ ಹಾಕಿ ತುಂಬಿಸ್ತವನೆ ಧೀರಜ್. ಹಿಂಗೆ ಇದು ನಮ್ಮ 3ನೇ ಫುಲ್ ಟ್ಯಾಂಕ್ ಅಲ್ಲ ಬ್ರೋ? ಡೇ 2 3rd ಫುಲ್ ಟ್ಯಾಂಕ್.
ಫಾರೆಸ್ಟ್ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ರೈಟ್ ಲೆಫ್ಟ್ ಕಾಣ್ತಾ ಇರೋದೆಲ್ಲ ಫಾರೆಸ್ಟ್. ಕೆಳಗಡೆ ಅನಿಮಲ್ಸ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅವು ಕೆಳಗಡೆ ಆರಾಮಾಗಿ, ಯಾಕಂದ್ರೆ ಮುಂಚೆಲ್ಲ ತುಂಬ ರೋಡ್ ಕ್ರಾಸಿಂಗ್ ಅದು ಇದು ಅಂತ ತುಂಬ ಪ್ರಾಣಿಗಳು ಸತ್ತೋಗೋದು. ಟೈಗರ್ ರಿಸರ್ವ್ ಇಲ್ಲಿ ಬಂದರೆ ಆಫ್ ಕರ್ಕೊಂಡು ಹೋಗ್ತಾರೆ ಒಳಗಡೆ ಟೈಗರ್ ಸಫಾರಿ ಹೋಗ್ಬೋದು. ಇಲ್ಲಿ ಮುಂದಕ್ಕೆ ನಿಮ್ಗೆ ಆ್ಯಕ್ಚುಲಿ ಇನ್ನೂ ಬ್ರಿಡ್ಜ್ ಇನ್ನೂ ಸಕಲ ಕಾಣುತ್ತೆ. ಹೋಗ್ತಾ ಫುಲ್ ರೈಟ್ ಸೈಡ್ ಫೆನ್ಸ್ ಹಾಕಿ ಕೆಳಗಡೆ ಸೌಂಡು ಬರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ನೋಡಿ ಅಲ್ಲಿ ಅದೊಂದು ತಾರ್ ರಾಕ್ಸ್ ಇದೆ. ಅವಾಗೆಲ್ಲ ನಾವು ಅಲ್ಲಿ ಊರಲ್ಲಿ 80 ರೂಪಾಯಿ 40 ರೂಪಾಯಿ ಜಾಸ್ತಿ ಅಂತೀವಿ ಬ್ರೋ. ಇಲ್ಲಿ ನೋಡಿ 80 ರೂಪಾಯಿ. ಯಪ್ಪ ಆಚೆ ಎಷ್ಟು ಬಿಸಿಲು ಅಂದರೆ ಸ್ವಾಮಿ, ಇಳಿದ ತಕ್ಷಣ ಹಂಗೆ ಏನೋ ಬೆಂಕಿ ಕುದಿಯೋ ನೀರಲ್ಲಿ ಎಜ್ದಂಗೆ ಆಗ್ಬಿಡ್ತೀವಿ. ನಮಗೆ ಮೇಲೆ ರೂಫ್ ಟಾಪ್ ಇರೋದ್ರಿಂದ ನಮ್ಗೆ ಒಳಗಡೆಗೆ ಏನು ಹೀಟ್ ಅಷ್ಟು ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಮೈ ಗಾಡ್. ಈಗ ಜಬಲ್ಪುರಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಆಚೆ ನಿಂತ್ಕೊಳಕ್ಕೆ ಆಗ್ತಲ್ಲ, ಅಷ್ಟು ಸೆಕೆ ಹೊಡಿತೇವೆ. ಹಂಗಾಗಿ ಇವತ್ತಿನ ಮಧ್ಯಾಹ್ನ ಊಟ ಇದೆ ನಮ್ಮ ಏನಿದು ರೆಸ್ಟೋರೆಂಟಲ್ಲಿ. ಬಾಯ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಊಟಕ್ಕೆಲ್ಲ ಎಲ್ಲ ರೋಟಿ ದಾಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಊಟ ಮಾಡುವ. ನಾನು ವೀಡಿಯೋನು ಹಾಕಿದ್ದೀನಿ, ವೀಡಿಯೋನು ಬರುತ್ತೆ. ಹಳೆ ವೀಡಿಯೋ ನೋಡಿರ್ತೀರ, ಹೆಂಗಿದೆ ಏನು ಕಮೆಂಟ್ ಮಾಡಿ. ತುಂಬ ಎಫರ್ಟ್ ಆಗ್ತಾಯಿದ್ದೀವಿ ನಾವು ವೀಡಿಯೋ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಸಪೋರ್ಟ್ ಇರಲಿ. ಡೈಲಿ ಬ್ಲಾಗು ಡೈಲಿ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಎಲ್ಲ ಸಿಕ್ಕಾಪಟ್ಟೆ ನೈಟೆಲ್ಲ ಕಷ್ಟಪಟ್ಟು ಏನಾರ ಮಾಡಿ ಅಪ್ಲೋಡ್ ಮಾಡಲೇಬೇಕು ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಇಲ್ಲ ಏನೇ ಇನ್ಫಾರ್ಮೇಷನ್ ಬೇಕಾಗಿರೋ, ಏನೇ ಕ್ವಶನ್ಸ್ ಇದ್ರು ಕಮೆಂಟ್ ಮಾಡಿ. ಸೊ ಇದು 2ನೇ ಸತಿ ನಾನು ಚಂಡೀಗಢಗೆ ಬೈ ರೋಡ್ ಬರ್ತಾ ಇರೋದು. ಹಾಗಾಗಿ ಎಲ್ಲಿ ಸ್ಟೇ ಮಾಡಬೇಕು ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಲದಾಖ್ಗೂ ಅಷ್ಟು 2ನೇ ಸತಿ ನಾನು ಮಾಡ್ತಾ ಇರೋದು. ಸ್ಪೀಕಿಂಗು ಮಾಡಿದ್ದೀನಿ. ಮತ್ತು ಯಾರೋ ಟ್ರಾವೆಲ್ ಮಾಡಬೇಕು ಅಂತಂದರೆ ನಾನು ತಿಳಿಸ್ಕೊಡಿ, ಎಲ್ಲ ಇನ್ಫಾರ್ಮೇಷನ್ ನಾನು ಒಳ್ಳೆ ಊಟ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ನೀಟಾಗಿದೆ ಇದು ಒಂದು ಕಡೆ ರೆಸ್ಟೋರೆಂಟ್. ಏನಿದೆ ಚಟ್ನಿ ಜಾಸ್ತಿ ತಿನ್ಬೇಡ ಕಣೋ, ಅಲ್ಲೇ ಕನ್ನಡಕ ಹಾಕುವಂತ ಇದೆಯಾ ನೀನು ಒಳಗಡೆ. ಇನ್ನು ಅದೆಲ್ಲ ತಿನ್ಬಿಟ್ರೆ ಕಷ್ಟ ಆಮೇಲೆ ನಿನಗೆ. ಬೆಂಡಿ ಪಲ್ಯ ಇದು, ಬೆಂಡಿ ಪಲ್ಯ ಸೇವ್ ಟಮಾಟೋ ಇರುತ್ತೆ. ಫುಲ್ ಕಾರೇ ದೇವ್ರೇ ಕಾಪಾಡಪ್ಪ. ಚೆನ್ನಾಗಿದೆ ರೋಟಿ ತಗೊಂಬಿಡೋಣ ಪಾರ್ಸಲ್ಲು. ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆ ಗುರು. ಸಾಕು. ತಾಜಾ ಮಜ್ಜಿಗೆ ಫ್ರೆಂಡ್ಸ್. ಮಜ್ಜಿಗೆ ಬನ್ನಿ ಫ್ರೆಂಡ್ಸ್, ಮಜ್ಜಿಗೆ ಕುಡೀರಿ. ಮಸಾಲ ಮಜ್ಜಿಗೆ ಸಖತ್ತಾಗಿದೆ. 250 ಕಿಲೋಮೀಟರ್ ಬಂದಿದ್ದೀವಿ ನಾವು. ಅಲ್ಲ 200 ಬಂದಿದ್ದೀವ, 300 ಬಂದಿದ್ದೀವಿ. ಇನ್ನು 700 ಹೊಡಿಬೇಕು. ಮುಗಿತಾನೆ ನಮ್ಮ ಹುಡುಗ ಹೋಗ್ಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತಂತಾರೆ. ಬೇರೆದ್ರ ಮೇಲೆ ಡಿಪೆಂಡ್ ಆಗಬೇಕಾ, ಏನು ಕರೀರಿ ಮ್ಯಾನೇಜರ್ ಅಂತ. ಇಂಥವ್ರೆ ಸರಿ ಅಲ್ಲ ಬ್ರೋ. ನಾವು ಸುಮ್ಮನೆ ತಲೆ ಬಗ್ಸ್ಕೊಂಡು ಬಂದ್ಬಿಡ್ತೀವ, ಟೋಪಿ ಹಾಕ್ಬಿಡ್ತಾರೆ ನಮಗೆ. ಸರಿಯಾಗಿ ಹಿಂಗೆ ಕೀಳಿಬೇಕು. ಜೊತೆಗೆ ಬಂದಿದ್ದು ನೋಡಿದ್ರೆ ಏನು ಟಾಟಾನೇ ಬೆಸ್ಟ್ ಅನ್ಸ್ಬಿಡುತ್ತೆ ಮಹೇಂದ್ರ. ನಾನು ಮುಂಚೆ ಟಾಟಾ ಯೂಸ್ ಮಾಡಿದ್ದೀನಿ ನಮ್ಮ ಮನೇಲಿ. ಇವೆಲ್ಲ ನೋಡ್ಬಿಟ್ರೆ ಮಹೇಂದ್ರ ವರ್ಸ್ಟ್ ಅನ್ಸ್ಬಿಡುತ್ತೆ. ಕೆಲವ್ರು ಚೆನ್ನಾಗಿದ್ದಾರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. 4ನೇ ಫಿಲ್ಲಿಂಗು ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀವಿ. ನಾವು ಚಂಡೀಗಢ್ಗಿನ್ನ 900 ಕಿಲೋಮೀಟರ್ ಹೋಗಬೇಕು. ಇಲ್ಲಿವರೆಗೂ 600 ಕಿಲೋಮೀಟರ್ ಬಂದಿದ್ದೀವಿ. ನೋಡಿ ಒಳ್ಳೆ ಸನ್ಸೆಟ್ ಆಗ್ತಾ ಇದೆ, ಒಳ್ಳೆ ರೇಸ್. ನೋಡಿ ಇವಾಗ ಒಂದು ಥಮ್ಸ್ ಅಪ್ ತಗೊಂಡು ಬಾಯ್ಸ್ ಎಲ್ಲ ಹಂಗೆ ಏನಾದ್ರು ಒಂದು ಕಾಫಿ ಕುಡ್ಕೊಂಡು ಹೊರಡೋದು. ಏನು ಬೇಕಾ? ಸಿಗರೇಟ್ ಬೇಕಾ? ಸ್ಮೋಕ್ ಎಲ್ಲ ಮಾಡಬಾರ್ದು ಕಣಲು. ಸರಿ ಕಣ, ಆಯ್ತಾ? ಜ್ಯೂಸ್ ಕುಡಿತೀಯಾ? ಹೆಂಗೆ ಅಂದ್ರೆ ಅಪ್ಪ MP ಬರೀ ಹಸುಗಳು ನೋಡಿ ಹಿಂಗೆ ಈ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗೋದು. ಸೈಡ್ಗೆ ಬಂದ್ಬಿಡ್ತಾವ ಅವು. ಇದೊಂದು ತುಂಬಾ ಡೇಂಜರ್ ಇದು. ನಾವು ಬರ್ಬೇಕಾದ್ರೆ ಇವಾಗ ಜಸ್ಟ್ 2 ಹಸು ಕಾಣಿಸ್ತು. ಲಾರಿ ಪಾಸ್ ಆಗಿ ನಾವು ಹಿಂದೆ ಪಾಸ್ ಆಗೋಣ ಅನ್ನೋಷ್ಟು ನೋಡ್ರೆ ಅಲ್ಲಿ ಬೇರೆ ಸೆಂಟ್ರಲ್ ಆಗ್ತಿದೆ. ನಮ್ಮ ಧೀರಜ್ ಹೆಂಗೋ ಎಮರ್ಜೆನ್ಸಿ ಬ್ರೇಕ್ ಹೊಡೆದ್ರೆ ನಮ್ಮೆಲ್ಲ ಸೇವ್ ಮಾಡ್ಬಿಟ್ಟ. ಥ್ಯಾಂಕ್ ಯು ಚಿನ್ನ. ಕನ್ನಡಕ ತೆಗೆದ್ಬಿಟ್ಟು ಓಡಿಸೈತೆ. ಯಪ್ಪ ಬ್ರೋ, ನಿಮಗೆ ಬೀಜ ಬಂದಿತ್ತಲ್ಲ ಬಾಯಿಗೆ, ಅದಕ್ಕೆ ನಾನು ವಿಡಿಯೋ ತೆಗೆಯಕ್ಕೆ ಹೋಗ್ಲಿಲ್ಲ. ನಾನು ಹಿಂಗಿದ್ದೆ, ಹಿಂಗೆ ಇವನೇ ಹೊಡೆದವನು ಅಂತ. ಹೆಂಗಿತ್ತು ಗೊತ್ತಾ ಎಕ್ಸ್ಪೀರಿಯನ್ಸ್. ಹಸುಗಳೆಲ್ಲ ಸೆಂಟ್ರಲ್ ಇರ್ತವೆ, ಮತ್ತು ಹಾರ ನೋಡಿದ್ರು ಹೋಗಲ್ಲ, ಏನ್ ಮಾಡಿದ್ರು ಮಂಡ್ ಬಿದ್ದೋಗ್ಬಿಟ್ಟವೆ. ನಮ್ಮ ಜರ್ನಿ ಸಾಗ್ತಾ ಇದೆ. ಮಳೆ ಸ್ಟಾರ್ಟ್ ಆಗಿದೆ, ಚಳಿ ಬೇರೆ ಹೊಡಿತಾ ಇದೆ. ಚಂಡೀಗಢ್ಗಿನ್ನ 600 ಕಿಲೋಮೀಟರ್ ಇದೆ. ಇವತ್ತೇನೊಂದು 200 ಕಿಲೋಮೀಟರ್ ಹೊಡೆದ್ಬಿಟ್ರೆ ನಾಳೆ ನಮಗೆ 500 ಕಿಲೋಮೀಟರ್ ಇರುತ್ತೆ ಅಷ್ಟೇ. ಆರಾಮಾಗಿ ಹೋಗ್ಬೋದು, ಟೆನ್ಷನ್ ಇಲ್ಲ. ಆ ಥರ ಪ್ಲ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ನೀವು ಏನಾದರೂ ಒಳ್ಳೆ ಕಂಪ್ನಿ ಇತ್ತು ಅಂದರೆ ಮಾತ್ರ ನೀವು ಈ ಥರ ಬೈ ರೋಡ್ ಪ್ಲ್ಯಾನ್ ಮಾಡಿ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಬೋರ್ ಹೊಡೆದ್ಬಿಡುತ್ತೆ. ನಮ್ಮ ಬಾಯ್ಸ್ ಎಲ್ಲರೂ ಒಳ್ಳೆ ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಕುಕಿಂಗ್ ಮಾಡೋದು ಅಂದ್ಕೊಂಡ್ವಿ, ಬಟ್ ನೋಡಿ ಮಳೆ ಹೊಡಿತಾನೆ ಇದೆ. ಸೊ ಐ ಥಿಂಕ್ ಡಿಪೆಂಡಿಂಗ್ ಆನ್ ಎನಿ ಹೋಟೆಲ್ ಇಸ್ ಬೆಟರ್. ಬೆಳಗ್ಗೆ ಆಯ್ತಲ್ಲ ಒಂದು, ಮಧ್ಯಾಹ್ನದ ಆಯಿತು ನಾರ್ಮಲ್ ಊಟ. ಸೊ ಐ ಥಿಂಕ್ ಹೋಟೆಲ್ ಮೇಲೆ ಡಿಪೆಂಡ್ ಆಗೋದು ಒಳ್ಳೇದು. ಮಲ್ಗೊಂದು ಟೆಂಟಲ್ಲೇ ಮಲಗ್ತೀವಿ, ಇಲ್ಲ ಅಂದರೆ ಡೈರೆಕ್ಟ್ ಚಂಡೀಗಢ ರೋಡ್.